ರಾಜ್ಯದಲ್ಲಿ ಸರ್ಕಾರಗಳು ಬದಲಾಗ್ತಾ ಇದೆ, ರಾಜಕಾರಣಿಗಳು ಬದಲಾಗ್ತಾ ಇದ್ದಾರೆ. ಬಟ್ ಲಂಚಾವತಾರ ಮಾತ್ರ ಬದಲಾಗ್ತಾ ಇಲ್ಲ. ಸರ್ಕಾರಿ ಅಧಿಕಾರಿಗಳ ಹಣದ ದಾಹಕ್ಕೆ ಕೊನೆ ಇಲ್ವಾ ಅನ್ನುವಂಥ ಪ್ರಶ್ನೆ. ಮಗಳ ಸಾವಿನ ಶೋಕದಲ್ಲಿದ್ದಂತಹ ತಂದೆಗೆ ಲಂಚದ ಕಾಟವನ್ನ ಕೊಟ್ಟಿದ್ದಾರಂತೆ ಲಂಚಾಸುರರು. 64 ವರ್ಷದ ತಂದೆಗೆ ಕರಾಳ ಅನುಭವ ಆಗಿದೆ. ಸೆಪ್ಟೆಂಬರ್ 18ನೇ ತಾರೀಕು ತೀವ್ರ ರಕ್ತಸ್ರಾವದಿಂದ ಯುವತಿ ಅಕ್ಷಯ ಮೃತಪಟ್ಟಿದ್ರು. ಮಗಳ ಅಂತ್ಯಕ್ರಿಯೆಯಿಂದ ಮುಂಬೈನಿಂದ ಬಂದಿದ್ರು. ಅಂತ್ಯಕ್ರಿಯೆ ಅಂತ ಹೇಳಿ ಮುಂಬೈನಿಂದ ಬಂದಂಥವರು ಅದಾದ ನಂತರ ಅಧಿಕಾರಿಗಳಿಗೆ ಲಂಚವನ್ನು ಕೊಟ್ಟಿದ್ದಾರೆ. ಪ್ರತಿ ಹಂತದಲ್ಲೂ ಕೂಡ ಲಂಚ ಅಂತ ಹೇಳಿ ಶಿವಕುಮಾರ್ ಅವರು ಆರೋಪವನ್ನು ಮಾಡಿದ್ದಾರೆ. ಅಂದರೆ ಆಂಬುಲೆನ್ಸ್, ಪೊಲೀಸ್, ಸ್ಮಶಾನ ಸಿಬ್ಬಂದಿ, ಅಧಿಕಾರಿಗಳಿಗೆ ಪ್ರತಿ ಹಂತದಲ್ಲೂ ಕೂಡ ಲಂಚವನ್ನು ಕೊಟ್ಟಿದ್ದಾರೆ. ಸರ್ಕಾರಿ ಅಧಿಕಾರಿಗಳು ಅಂತ ಹೇಳಿದ್ರೆ ನಾವು ಈಗ ಭ್ರಷ್ಟಾಸುರರು ಅಂತ ಕರೀಬಹುದಾ, ಲಂಚಾಸುರರು ಅಂತನೂ ಕರೀಬಹುದಾ? ಆದರೆ ಕರೀಬಹುದಾ ಇಲ್ವಾ ಅನ್ನೋದು ಒಂದು ಕಡೆ, ಆದರೆ ಕರೀಬಹುದು ಅನ್ನೋದಕ್ಕೆ ಸಾಕಷ್ಟು ನಿದರ್ಶನಗಳು ನಮ್ಮ ಮುಂದೆ ಇದೆ. ಅದಕ್ಕೆ ಮತ್ತೊಂದು ಎಕ್ಸಾಂಪಲ್ ಏನು ಅಂತ ಹೇಳಿದ್ರೆ, ಶಿವಕುಮಾರ್ ಅನ್ನೋರ ಮಗಳು ಸಾವನ್ನಪ್ಪಿದ್ರು ಸೆಪ್ಟೆಂಬರ್ 18ನೇ ತಾರೀಕು. ಅಂತ್ಯಕ್ರಿಯೆ ನೆರವೇರಿಸಬೇಕಂತ ಮುಂಬೈನಿಂದ ಬಂದಿದ್ರು. ಬಟ್ ಈ ಸಂದರ್ಭದಲ್ಲಿ ಆಂಬುಲೆನ್ಸ್ ಚಾಲಕನಿಗೆ ಲಂಚ ಕೊಟ್ಟಿದ್ದಾರೆ. 2,000 ರೂಪಾಯಿ ಹೆಚ್ಚುವರಿ ಹಣ. ಮರಣೋತ್ತರ ಪರೀಕ್ಷೆಯ ಸಂದರ್ಭದಲ್ಲಿ ಪೊಲೀಸರು ಕೂಡ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ. ಹಣಕ್ಕಾಗಿ ಪೋಷಕರೊಂದಿಗೆ ಕೂಡ ಕಂಪ್ಲೀಟ್ ಆಗಿ ಒರಟಾಗಿ ವರ್ತಿಸಿದ್ರು. ಸ್ಮಶಾನದಲ್ಲೂ ಕೂಡ ಹಣ ನೀಡಿದ್ದಾರೆ. ಮರಣೋತ್ತರ ಪರೀಕ್ಷೆ ಬಳಿಕ ಪೊಲೀಸ್ ಠಾಣೆಯಲ್ಲೂ ಕೂಡ ಲಂಚ ಕೊಟ್ಟಿದ್ದಾರೆ. UDR ಕಾಪಿ ಪಡೆಯುವುದಕ್ಕೂ ಕೂಡ 5,000 ರೂಪಾಯಿ ಲಂಚವನ್ನು ಪಡೆದಿದ್ದಾರೆ. ಮರಣ ಪ್ರಮಾಣ ಪತ್ರವನ್ನು ಪಡೆಯುವುದಕ್ಕೆ 2,000 ರೂಪಾಯಿ ಲಂಚ. ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಸಿನಿಮಾ ಇದೆ, ವಿಷ್ಣು ಸೇನೆ ಅಂತ ಹೇಳಿ, ವಿಷ್ಣು ಸೇನಾ ಅಂತ ಸಿನಿಮಾ ಇದೆ. ಆ ಸಿನಿಮಾದಲ್ಲಿ ಲಂಚದ ಬಗ್ಗೆನೇ ಮಾತನಾಡ್ತಾರೆ. ಅಂದರೆ ಯಾವ ಯಾವ ಹಂತದಲ್ಲಿ ಲಂಚವನ್ನು ಪಡೆಯಬಹುದು ಅಂತ ಹೇಳಿದ್ರೆ, ಎಲ್ಲ ಹಂತಗಳಲ್ಲೂ ಕೂಡ ಕಂಪ್ಲೀಟಾಗಿ ಆಂಬುಲೆನ್ಸಿಂದ ಹಿಡಿದು ಸ್ಮಶಾನದ ಸಿಬ್ಬಂದಿವರೆಗೆ. ಈಗ ತಂದೆ ಶಿವಕುಮಾರ್ ಆಕ್ರೋಶವನ್ನು ಅವರು ಹಾಕ್ತಾ ಇದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಅಂದರೆ ಯಾರ್ಯಾರಿಗೆ ಎಷ್ಟೆಷ್ಟು ಹಣ ಕೊಟ್ಟಿದ್ದೀನಿ ಅಂತ ಹೇಳಿ ಪೋಸ್ಟ್ ಮಾಡಿದ್ದಾರೆ. ನನ್ನಲ್ಲಿ ಹಣ ಇತ್ತು, ಸೊ ಕೊಟ್ಟಿದ್ದೀನಿ, ಹಾಗಾದರೆ ಬಡವರ ಪಾಡೇನು ಅಂತ ಪ್ರಶ್ನೆ ಮಾಡಿದ್ದಾರೆ. ಪೊಲೀಸರ ವಿರುದ್ಧ ಶಿಸ್ತು ಕ್ರಮಕ್ಕೂ ಕೂಡ ಆಗ್ರಹಿಸಿದ್ದಾರೆ. ಸಬ್ ಇನ್ಸ್ಪೆಕ್ಟರ್ ಸಂತೋಷ್ ಬೇದೆ ಗೋರಖ್ನಾಥ್ ಸಸ್ಪೆಂಡ್ ಆಗಿದ್ದಾರೆ. ಅಮಾನತುಗೊಳಿಸಿ ವೈಟ್ಫೀಲ್ಡ್ DCP ಪರಶುರಾಮ್ ಅವರು ಆದೇಶವನ್ನು ಹೊರಡಿಸಿದ್ದಾರೆ. ನೋಡಿ, ಈ ರೀತಿಯ ಆರೋಪ ಬಂದಾಗ ಒಂದಿಷ್ಟು ಅಧಿಕಾರಿಗಳ ಸಸ್ಪೆಂಡ್ ಇದೆಲ್ಲವೂ ಓಕೆ, ಬಟ್ ಯಾಕೆ ಮಾಡಬೇಕು ಅನ್ನೋದು ಪ್ರಶ್ನೆ. ಯಾಕೆ ಮಾಡಬೇಕು? ಲಂಚದ ತೀವ್ರತೆ ಹೇಗಿದೆ ಭಾರತದಲ್ಲಿ ಅಂತ ಹೇಳಿದ್ರೆ, ಒಬ್ರು ಹೇಳ್ತಾರೆ ಲಂಚದ ತೀವ್ರತೆ ಹೇಗಿತ್ತು ಅಂತ ಹೇಳಿದ್ರೆ, ಒಂದು ಮಾತು ಹೇಳ್ತಾರೆ, ಮಗು ಹುಟ್ಟಿದಾಗ ಜನನ ಪ್ರಮಾಣ ಪತ್ರವನ್ನು ಪಡೆಯೋದಕ್ಕೂ ಕೂಡ ಲಂಚ ಕೊಡಬೇಕು. ಅದೇ ಮಗು ಒಂದಷ್ಟು ವರ್ಷಗಳ ನಂತರ ಸಾವನ್ನಪ್ಪಿದ್ರೆ ಮರಣ ಪ್ರಮಾಣ ಪತ್ರಕ್ಕೂ ಕೂಡ ಲಂಚ ಕೊಡಬೇಕು. ಅಂದರೆ ಹುಟ್ಟಿನಿಂದ ಸಾವಿನವರೆಗೂ ಕೂಡ ದೇಶದಲ್ಲಿ ಲಂಚ ಇದೆ ಅಂತ ಹೇಳಿ ಸಾಕಷ್ಟು ಮಂದಿ ಹೇಳ್ತಾ ಇದ್ರು. ಅದಕ್ಕೆ ದಿ ಬೆಸ್ಟ್ ಎಕ್ಸಾಂಪಲ್ ನಮ್ಮ ಕಣ್ಣ ಮುಂದೆ ಇದೆ. ಶಿವಕುಮಾರ್ ಅವರು ಪೋಸ್ಟ್ ಮಾಡಿರೋದನ್ನು ನೀವು ಗಮನಿಸ್ತಾ ಇರಬಹುದು. ಸೆಪ್ಟೆಂಬರ್ 18ನೇ ತಾರೀಕು ಅಕ್ಷಯ ಮಗಳು ಸಾವನ್ನಪ್ತಾಳೆ. ಅದಾದ ನಂತರ ಬೆಂಗಳೂರಿಗೆ ಬರ್ತಾರೆ. ಇಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸಬೇಕಿತ್ತು.
ಬಟ್ ನೆರವೇರಿಸೋದು ಅಂತ ಹೇಳಿದ್ರೆ ಎಲ್ಲವೂ ಕೂಡ ಸುಸೂತ್ರವಾಗಿ ಆಗುತ್ತೆ ಅಂತ ಅಂದ್ಕೊಂಡಿದ್ರು. ಆದರೆ ಆಂಬುಲೆನ್ಸ್ ಸಿಬ್ಬಂದಿಯಿಂದ ಶುರುವಾಗಿದೆ ಲಂಚಾವತಾರ. ಆಂಬುಲೆನ್ಸ್ ಚಾಲಕನಿಗೆ 2,000 ರೂಪಾಯಿ ಹೆಚ್ಚುವರಿ ಹಣ. ನೋಡಿ, ಇದಕ್ಕೆ ನಾನು ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಈ ಹಿಂದೆ ಕೋವಿಡ್ ಸಂದರ್ಭದಲ್ಲೂ ಕೂಡ ಎಲ್ಲರೂ ಪರದಾಟವನ್ನು ನಡೆಸ್ತಾ ಇದ್ರು. ಕೋವಿಡ್ ಸಂದರ್ಭದಲ್ಲಿ ಆಗಲೂ ಕೂಡ ಆಂಬುಲೆನ್ಸ್ನ ಒಂದಿಷ್ಟು ಚಾಲಕರು ಹೆಚ್ಚುವರಿ ಹಣಕ್ಕಾಗಿ ಪೀಡಿಸಿದ್ದು ವರದಿಯಾಗಿದೆ. ಅಲ್ಲಿಂದ ಶುರುವಾಗಿ ದಫನ್ ಮಾಡೋದಕ್ಕೂ ಕೂಡ ಹಣ ಕೇಳಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಅರುಣ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅರುಣ್, ಗಮನಿಸ್ತಾ ಇದ್ವಿ, ಭಾರತದಲ್ಲಿ ಒಂದು ಮಾತಿತ್ತು, ಎಲ್ಲರೂ ಕೂಡ ಹೇಳ್ತಾ ಇದ್ರು, ಹುಟ್ಟಿನಿಂದ ಸಾವಿನವರೆಗೂ ಈ ಲಂಚಾವತಾರ ಇದ್ದೇ ಇದೆ ಭಾರತದಲ್ಲಿ ಅಂತ ಹೇಳಿ. ಬೆಸ್ಟ್ ಎಕ್ಸಾಂಪಲ್ ಈ ಪ್ರಕರಣ. ಮಹೇಶ್, ಏನಂದ್ರೆ ಬೆಂಗಳೂರಿನಲ್ಲಿ ಕೆಲವೊಂದಷ್ಟು ಆಂಬುಲೆನ್ಸ್ ಚಾಲಕರು ಇರ್ಬೋದು, ಮತ್ತೆ ಸ್ಮಶಾನ ಸಿಬ್ಬಂದಿಗಳಿರ್ಬೋದು, ಮತ್ತೆ ಚಾಲಕರಿರ್ಬೋದು, ಎಲ್ಲರೂ ಮತ್ತೆ ಇದ್ರ ಜೊತೆಗೆ ಪೊಲೀಸರು ಸಹ ಈಗ ಏನು ಲಂಚಕ್ಕೆ ಬೇಡಿಕೆ ಇಡ್ತಾ ಇರುವಂತದ್ದು. ಅಂದ್ರೂ ಸಹ ಮಗಳು ಸಾವನ್ನಪ್ಪಿದ್ದಾಳೆ. ಮತ್ತೆ ಏನು ಸೆಪ್ಟೆಂಬರ್ 18ರಂದು ಮೆದುಳು ರಕ್ತಸ್ರಾವದಿಂದ ಅಕ್ಷಯ ಎಂಬ ಯುವತಿ ಮೃತಪಟ್ಟಿದ್ದಾರೆ. ಮತ್ತೆ ಮಗಳ ಸಾವಿನಿಂದ ತಂದೆಯಾದಂತವರು ಮುಂಬೈಯಲ್ಲಿ ಇರ್ತಾರೆ. ಮತ್ತೆ ಅವ್ರು ಮುಂಬೈಯಿಂದ ಬೆಂಗಳೂರಿಗೆ ಬಂದಿರ್ತಾರೆ. ಮತ್ತೆ ಕೋರಮಂಗಲದಿಂದ ಏನು ಕಸನಹಳ್ಳಿಗೆ ಒಂದು ಬಾಡಿಯನ್ನ ಶಿಫ್ಟ್ ಮಾಡ್ಬೇಕಾಗುತ್ತೆ. ಅದಕ್ಕೂ ಸಹ ದುಡ್ಡನ್ನ ಕೇಳ್ತಾರೆ. ಮತ್ತೆ ಈ ವೇಳೆ ಠಾಣೆಯಲ್ಲಿ ಸಹ UDR ಆಗಿರುತ್ತೆ. ಯಾಕಂದ್ರೆ ನ್ಯಾಚುರಲ್ ಡೆತ್ ಆಗಿ ಆಸ್ಪತ್ರೆಯಲ್ಲಿ ಆಕೆ ಸಾವನ್ನಪ್ಪಿರ್ತಾಳೆ. ಮತ್ತೆ ಅದು ಅದರ ಕಾಪಿ UDR ಕಾಪಿ ಪಡೆಯಲು ಸಹ ಏನು ಬೆಳ್ಳಂದೂರು ಪೊಲೀಸ್ ಠಾಣೆಯಲ್ಲಿ 5,000 ರೂಪಾಯಿ ಲಂಚ ಕೇಳ್ತಾರೆ. ಮತ್ತೆ ಅಲ್ಲಿನ ಸಿಬ್ಬಂದಿಗಳು ಸಹ ಏನು ಕೇಳ್ತಾರೆ. ಮತ್ತೆ ಬಳಿಕ ಮರಣ ಪ್ರಮಾಣ ಪತ್ರ ಪಡೆಯಲು ಸಹ ಸಮೀಕ್ಷೆಗೆ ಇದ್ದಂತಹ ಕಾರಣಗಳನ್ನು ಕೇಳ್ಬಿಟ್ಟು 2,000 ರೂಪಾಯಿ ಲಂಚವನ್ನ ಅಲ್ಲಿನ ಸ್ಮಶಾನ ಸಿಬ್ಬಂದಿಗಳು ಸಹ ಕೇಳ್ತಾರೆ. ಹೀಗೆ ಎಲ್ಲಾ ವಿಚಾರಗಳಿಂದ ಬೇಸತ್ತು ಪೋಸ್ಟ್ ಮಾಡಿದ್ದಾರೆ. ಮತ್ತೆ ಈ ಪೋಸ್ಟ್ ಪೋಸ್ಟ್ ಮಾಡಿದ ನಂತರ ಏನು ಪೊಲೀಸ್ ಎಚ್ಚೆತ್ಕೊಂಡು DCP ವೈಟ್ಫೀಲ್ಡ್ ವಿಭಾಗದ DCP ಆಗಿರುವಂತವರು ಏನು ಪರಶುರಾಮ್ ಇಬ್ಬರನ್ನು ಅಮಾನತುಗೊಳಿಸಿ, ಮತ್ತೆ ಏನು ಸಬ್ ಇನ್ಸ್ಪೆಕ್ಟರ್ ಸಂತೋಷ್ ಮತ್ತೆ ಕಾನ್ಸ್ಟೇಬಲ್ ಆದಂತ ಗೋರಖನಾಥ್ ಅವರು ಇಬ್ಬರನ್ನು ಸಹ ಅಮಾನತು ಮಾಡಿರುವಂತದ್ದು. ಮತ್ತೆ ಸದ್ಯ ಏನು ಈ ಬಗ್ಗೆ ಸಹ ಉನ್ನತ ಮಟ್ಟದ ತನಿಖೆಗೆ ಕಮಿಷನರ್ಗೆ ನಡೆಸಬೇಕಂದ್ಬಿಟ್ಟು ಅವರ ತಂದೆ ಒಂದು ಪೋಸ್ಟ್ ಮೂಲಕ ಹೇಳಿರುವಂತದ್ದು. ಯಾಕಂದ್ರೆ ಅವರು ಏನು ಬೆಂಗಳೂರಿನಲ್ಲಿರುವಂತಹ ಒಂದು ಅಂದ್ರೆ ಮುಂಬೈಲಿರುವಂತಹ ಒಂದು ಖಾಸಗಿ ಏನೋ ಒಂದು ಫೈನಾನ್ಸ್ ಕಂಪನಿಯಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾರೆ. ಆ ತಂದೆ ಅವರು, ಅವರ ಮಗಳು ಸೆಪ್ಟೆಂಬರ್ 18ರಂದು ಒಂದು ರಕ್ತಸ್ರಾವದಿಂದ ಏನೋ ಮೃತಪಟ್ಟಿರ್ತಾಳೆ. ಸೊ ತಂದೆ ಅವರು ಮುಂಬೈಯಿಂದ ಬಂದಿರ್ತಾರೆ. ಈ ಸಂದರ್ಭದಲ್ಲಿ ಇಲ್ಲಿ ಏನೋ ವ್ಯವಸ್ಥೆ ಹೆಣ ಸಾಕ್ಸಕ್ಕಿರ್ಬೋದು, ಮತ್ತೆ ಏನಂದ್ರೆ ಸ್ಮಶಾನದಲ್ಲಿ ಏನಂದ್ರೆ ಅಲ್ಲಿ ಸಿಬ್ಬಂದಿಗಳಿರ್ಬೋದು, ಎಲ್ಲರೂ ಸಹ ಲಂಚವನ್ನ ಕೇಳ್ತಾ ಇರ್ತಾರೆ. ಹಾಗಾಗಿ ಅವರು ಏನು ಮರಣೋತ್ತರ ಶವ ಸಂಸ್ಕಾರ ಆದ ನಂತರ ಈ ರೀತಿ ಪೊಲೀಸರು ಸಹ ಅಲ್ಲೇ ಇಟ್ಕೊಂಡು ದುಡ್ಡನ್ನ ತೆಗೆದುಕೊಂಡು ಹೋಗಿರುವಂತ ಬಗ್ಗೆ ಸಹ ಪೋಸ್ಟ್ ಅನ್ನ ಮಾಡಿರುವಂತದ್ದು. ಮತ್ತೆ ಆ ಕಣ್ಣುಗಳನ್ನು ಸಹ ದಾನ ಮಾಡಿ ಸ್ಮಶಾನದಲ್ಲಿ ಹಣ ನೀಡಿರುವಂತ ತಂದೆ ಈ ರೀತಿ ಒಂದು ಭಾವುಕವಾಗಿ ಆ ತಂದೆ ಪೋಸ್ಟ್ ಅನ್ನ ಮಾಡಿರುವಂತದ್ದು. ಜೊತೆಗೆ ಇದೀಗ ಸದ್ಯಕ್ಕೆ ಏನು ಆ ಪೋಸ್ಟ್ ಅನ್ನ ಅವರು ಡಿಲೀಟ್ ಮಾಡಿದ್ದಾರೆ. ಆದ್ರೆ ಈ ಕಮಿಷನರ್ ಅವರು ಇರ್ಬೋದು, ಮತ್ತೆ DCP ವೈಟ್ಫೀಲ್ಡ್ ವಿಭಾಗದ ಈ ಬಗ್ಗೆ ಒಂದು ಹೆಚ್ಚಿನ ತನಿಖೆಗೆ ಆದೇಶವನ್ನ ಮಾಡಿರುವಂತದ್ದು. ಮಹೇಶ್, ಧನ್ಯವಾದ ಅರುಣ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.